ಚಿಕನ್ಗೆ ಇವಾಗ ಸಾಲ್ಟು ಮತ್ತು ಅರಿಶಿನ ಹಾಕ್ಕೊಂಡು ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬಿರಿಯಾನಿ ರುಬ್ಕೊಳ್ಳೋದಕ್ಕೆ ಸೋಂಪು, ಜೀರಿಗೆ, ಬ್ಲ್ಯಾಕ್ ಪೆಪ್ಪರು, ಲವಂಗ, ಜಾಯಿಕಾಯಿ, ಜಾಯಿಪತ್ರೆ, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹುರ್ಕೋಬೇಕು. ಧನಿಯಾ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹುರ್ಕೊಳ್ಬೇಕಾದ್ರೆ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಫಸ್ಟು ಹುರ್ಕೊಂಡು ಆರದ್ಮೇಲೆ ರುಬ್ಬಕ್ಕೆ ಹಾಕೋಬೇಕು. ಅದಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಆರಬೇಕು. ಆರದ್ಮೇಲೆ ರುಬ್ಕೋತೀನಿ. ಎಣ್ಣೆ ಹಾಕೊತಾ ಇದೀವಿ. ಸೋಂಪು ಎಲೆ, ಚಕ್ಕೆ ಲವಂಗ, ಮೆಂತಿ, ಬ್ಲ್ಯಾಕ್ ಮೆಂತಿ ಮತ್ತು ಪಲಾವ್ ಎಲೆ, ಈರುಳ್ಳಿ, ಮತ್ತು ಟೊಮ್ಯಾಟೊ ಒಂಚೂರೇ ಟೊಮ್ಯಾಟೊ ಹಾಕೊಂಡಿದ್ದೀವಿ. ಇದು ಒಗ್ಗರಣೆ, ಪಲಾವ್ಗೆ ಒಗ್ಗರಣೆ ಮಾಡ್ಕೊಂಡಿದ್ದೀವಿ. 1 kg ರೈಸ್ಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ರುಬ್ಕೊಂಡಿರೋದನ್ನ ಹಾಕೋತಾ ಇದ್ದೀವಿ. ಚೆನ್ನಾಗಿ ಅದ್ರದ್ದು ಇದೆಲ್ಲ ಹೋಗೋವರೆಗೂ ಬಿಡಬೇಕು. 1 ಸ್ಪೂನ್ ಗರಂ ಮಸಾಲ, 1 ಸ್ವಲ್ಪ ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು, 1 ಸ್ಪೂನ್ ಚಿಕನ್ ಮಸಾಲ, 2 ಸ್ಪೂನಷ್ಟು ಮೊಸರು. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಎಣ್ಣೆ ಈ ಥರ ಬಿಟ್ಕೋಬೇಕು. ನಾನು ಮಾಡ್ಕೊಳ್ಳಿ. ರುಬ್ಕೊಂಡಿರೋದ್ರಲ್ಲಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 kg ಅಕ್ಕಿ ಹಾಕೊತಾ ಇದ್ದೀನಿ. 1 kg ಅಕ್ಕಿಗೆ ಆಲ್ಮೋಸ್ಟ್ 2 ಲೀಟ್ರ್ ನೀರು ಬೇಕಾಗುತ್ತೆ. ಇಷ್ಟು ನೀರು ಹಾಕೊಂಡಿದ್ದೀವಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ. ರೆಡಿ ಆಗಿದೆ. ಒಂದು ಟೈಮ್ ಚೆಕ್ ಮಾಡೋಣ. ಆಲ್ಮೋಸ್ಟ್ ಬೆಂದಿದೆ. ನೀಟಾಗಿ ಒಂದು ಹದಕ್ಕೆ ಕಲಿಸ್ಕೊಡೋಣ. ಪಾತ್ರೆಗೆ ಹಾಕೊಳ್ಳೋಣ. ಈ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಸೂಪರ್ ಆಗಿದೆ.